ಯಾರಿಂದ ಯಾರ ಜೀವನ ಹಾಳಾಗಿರೋದು? ನಿಮ್ ಮಗಳಿಂದ ನನ್ ಜೀವನ ಹಾಳಾಗಿದ್ದು. ನಿಮ್ಮಿಂದ ನನ್ ಕುಟುಂಬನೇ ನನ್ನ ಬಿಟ್ಟೋಯ್ತು. 15 ಲಕ್ಷ ಸಾಲ ತಗೊಂಡು ಆರಾಮಾಗಿ ತಿರುಗ್ತಾ ಇದ್ದೇನೆ ಅಂತ ಹೇಳಿದ್ರಲ್ಲ, ನಿಮ್ ಮಗಳು ಬೇಕಾ ಬಿಟ್ಟಿ ಖರ್ಚು ಮಾಡಿದ್ದಕ್ಕೇನೆ 15 ಲಕ್ಷ ಸಾಲ ಮಾಡ್ಕೊಂಡು ನಿಂತಿರೋದು. ನಿಮ್ ಮಗಳು ರೋಡ್ ಸೈಡ್ ಅಲ್ಲಿ 20 ರೂಪಾಯಿ ಕಾಫಿ ಎಲ್ಲ ಕುಡಿಯಲ್ಲ, 280 ರೂಪಾಯಿದು ಸ್ಟಾರ್ ಬಾಕ್ಸ್ ಅಲ್ಲಿ ಕ್ಯಾಪುಚಿನೋನೇ ಆಗ್ಬೇಕು. ಮನಿ ವ್ಯಾಲ್ಯೂ ನಿಮ್ ಮಗಳಿಗೆ ಗೊತ್ತಿಲ್ಲ, ಮನುಷ್ಯರು ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ. ಮರ್ಯಾದೆಯಾಗಿ ಇಲ್ಲಿಂದ ಹೋಗಿ, ಇಲ್ಲ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ದೊಡ್ಡವ್ರ ಮರ್ಯಾದೆ ಕೊಡು. ಓ, ಮಾನ ಮರ್ಯಾದೆಲ್ಲ ಇವ್ರಿಗೆ ಮಾತ್ರನಾ? ಯಾಕೆ ನಮಗಿಲ್ವಾ? ನಮ್ಮ ಅಪ್ಪನ ಪರಿಸ್ಥಿತಿನ ನೋಡಕ್ ಆಗ್ತಿಲ್ಲ ಸರ್. ನಾಳೆ ಅವ್ರ ಮುಂದೆ ಯಾವ ಮುಖ ಇಟ್ಕೊಂಡು ನಿಂತ್ಕೊಳ್ಳಿ? ನೀವು ನೋಡಿದ್ರೆ ಹಾರಾಡ್ತಾ ಇದ್ದೀರಾ. ಅವಳು ದಡ್ಡಿ ತರ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದಾಗಲೇ ನಂಗೆ ಗೊತ್ತಿತ್ತು, ಖಂಡಿತ ಒಂದಿನ ಸಮಸ್ಯೆಗೆ ಸಿಕ್ಕಾಕೋತಾಳೆ ಅಂತ. ನಮ್ಮಪ್ಪ ನನ್ ಸಾಲ ತೀರ್ಸೋದು ಕೊಟ್ಟಿರೋ ಆಸ್ತಿ ಪತ್ರ ಮತ್ತೆ ಒಡವೆನ ಭದ್ರವಾಗಿ ಇಟ್ಟಿದ್ದೀನಿ. ಅದನ್ನ ಇಟ್ಕೊಂಡು ನಿಮ್ ಮಗ್ಳು ಸಾಲ ತೀರ್ಸ್ತೀನಿ ಹೊರತು ನಿಮ್ಮ ಆಸ್ತಿನ ಅಡೆ ಇಟ್ಟು ನನ್ ಸಾಲ ತೀರ್ಸಲ್ಲ. ಒಂದ್ ಹೆಣ್ಣಿಗೆ ಹೇಗ್ ಬೆಲೆ ಕೊಡ್ಬೇಕು ಅಂತ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ಹೊರತು ಒಂದ್ ಹೆಣ್ಣನ್ನ ಬಳಸ್ಕೊಂಡು ನಾನ್ ಹೇಗ್ ಸೇಫ್ ಆಗ್ಬೇಕು ಅನ್ನೋದನ್ನ ನಮ್ಮ ಮನೇಲಿ ಹೇಳ್ಕೊಟ್ಟಿಲ್ಲ. ಇನ್ಮೇಲಿಂದ ಸಾಲ ಕೊಟ್ಟಿರೋ ಒಬ್ಬ ನನ್ ಮಗನು ನಿಮ್ ಮಗಳ ಹತ್ರ ಬರಲ್ಲ. ನಿಮ್ ಮಗಳನ್ನ ನನ್ನ ಹಿಂದೆ ಬರೋದನ್ನ ತಡೀರಿ.